ಗಂಡನ ಜೋಡಿ ಬಾಳೆ ಮಾಡುದು ಅಂದ್ರ ಕಣ್ಣೀರ ಕುಳರ ತರಿ ಹಗಲ ಹುಡುಕ ಗಂಡನ ಜೋಡಿ ಜೀವನ ಸಾಗಿಸುದು ಅಂದ್ರ ಕಣ್ಣೀರ ಕುಳರ ತರಿ ಹಗಲ ಜೀವನ ಸಾರಿಸುದು ಅಂದ್ರ ಕಣ್ಣೀರ ಕುಳರ ತರಿ ಹಗಲ
ಇದ್ದಿದ್ದಿಲ್ಲ. ಹೌದು ಹೌದು ಬಾಳ ದಿವಸದ ಮ್ಯಾಗ ಒಬ್ಬಕ್ಕೆ ಹೆಣ್ಮಗಳು ಹುಟ್ಟಿ ಬಂದಳು. ಹೌದು ಹೌದು ಆ ಹೆಣ್ಮಗಳು ಹುಟ್ಟಿ ಬಂದ ಕೂಡಲೇ ತಾಯಿ ತಂದೆಗೆ ಖುಷಿ ಆಯ್ತು, ಆಯಿ ಮುತ್ಯಾಗ ಖುಷಿ ಆಯ್ತು, ಬಂಧು ಬಳಗಕ್ಕೆ ಖುಷಿ ಆಯ್ತು. ಖುಷಿ ಆಯ್ತ್ರಿ. ಯಾಕಂತ ಕೇಳಿದ್ರ ಆ ಮನ್ಯಾಗ ಹೆಣ್ಮಕ್ಳೇ ಇದ್ದಿದ್ದಿಲ್ಲ. ಹೌದು ಬಹಳ ದಿವಸದ ಮ್ಯಾಗ ಮಗಳು ಹುಟ್ಟ್ಯಾಳ ತಿಳಿದುಕೊಂಡು ಎಲ್ಲರಿಗೆ ಖುಷಿ ಆಯ್ತು. ಹಾ ಹಾ ಆ ಮಗಳು ಪ್ರಾಯಕ್ಕೆ ಬಂದಳು, ಲಗ್ನಕ್ಕೆ ಬಂದಳು. ಲಗ್ನಕ್ಕೆ ಬಂದಳು. ಹೌದು ಎಲ್ಲರಿಗೆ ಚಿಂತೆ ಆಯ್ತು. ಏನ ಚಿಂತೆ? ನಮ್ಮ ಮಗಳಿಗೆ ಹೂ ಬೆಳೆಸದಂಗ ಬೆಳೆಸಿವ್ ನಾವು. ಹೌದು ನಮ್ಮ ಮನ್ಯಾಗ ಹೆಣ್ಮಕ್ಳೇ ಇಲ್ಲ. ಹಾ ಹಾ ಈಕೆ ಬಹಳ ದಿವಸ ಮ್ಯಾಗ ಹುಟ್ಟ್ಯಾಳ ತಿಳಿದುಕೊಂಡು ಬಹಳ ಪ್ರೀತಿ ಪ್ರೇಮದಿಂದ ನಮ್ಮ ಮಗಳಿಗೆ ನಾವು ಜಾಕಿ ಮಾಡೀವಿ. ಹಾ ಹಾ ನಮ್ಮ ಮಗಳಿಗೆ ಎಂತ ಹುಡುಗ ಸಿಗುತ್ತಾನ, ಎಂತ ಹುಡುಗ ಸಿಗುತ್ತಾನೇನು, ಚಲೋ ಸಿಗುತ್ತಾನೋ ಇನ್ನು ಕೆಟ್ಟವ್ ಸಿಗುತ್ತಾನೋ ಅಂತೇಳಿ ಹಿಂಗ ಎಲ್ಲರಿಗೆ ಚಿಂತೆ ಆಯ್ತು. ವಿಚಾರ ಮಾಡ್ತಾರ. ಈಗಿನ ಕಾಲಮಾನದೊಳಗೆ ಗೋರ್ಮೆಂಟ್ ನೌಕರಿ ಮಾಡೋ ಹುಡುಗ ಸಿಗಬೇಕಾದ್ರೆ ಬಹಳ ದುರ್ಲಭ ಅದ, ಬಹಳ ಕಠಿಣ ಐತಿ. ಕಂಪನಿ ಒಳಗೆ ಕೆಲಸ ಮಾಡೋ ಹುಡುಗ ಸಿಕ್ಕರೆ ಸಾಕಂತೇಳಿ ಹಿಂಗ ವಿಚಾರ ಮಾಡ್ಕೊತ ಮನ್ಯಾಗ ಕೂತಿದ್ರು. ಕಂಪನಿ ಒಳಗೆ ಕೆಲಸ ಮಾಡೋ ಹುಡುಗನ ವರನೆ ಅವ್ರ ಮನೆಗೆ ಬತ್ತು. ಹುಡುಗ ಪಾಸ್ ಆದ. ಹುಡುಗ ಪಾಸ್ ಆದ. ಹುಡುಗ ಒಂದು ಅಡಿಕೆ ಓಳಿನ ಚಟ ಸಹಿತ ಇದ್ದಿದ್ದಿಲ್ಲ. ಇದ್ದಿದಿಲ್ರಿಪ್ಪ. ಅಷ್ಟು ನೀಟ್ ಆಗಿದ್ದ. ಎಲ್ಲರಿಗೆ ಖುಷಿ ಆಯ್ತು. ಖುಷಿ ಆಯ್ತು. ನಮ್ಮ ಮಗಳಿಗೆ ಇವನೇ ಸರಿ ಸಾಟಿ ಆಗಿರ್ತಕ್ಕಂತ ವರ ಐತೆ ತಿಳಿದುಕೊಂಡು ಎಷ್ಟು ಹುಂಡ ಎಷ್ಟು ಬಂಗಾರ ಬೇಡ್ತಾರ ಅಷ್ಟು ಕೊಟ್ಟು ಲಗ್ನ ಮಾಡಿದ್ರು. ಹೌದಾ? ಲಗ್ನ ಮಾಡಿ ಮಗಳಿಗೆ ಕಳಿಸುವಂತ ಸಮಯದೊಳಗೆ ಹೇಳ್ತಾರ ಏನಂತ? ಯವ್ವಾ ಇದು ಹುಟ್ಟಿದ ಮನೆ ನಿನಗೆ ಸ್ಥಿರವಾಗಿರ್ತಕ್ಕಂಥ ಮನೆ ಅಲ್ಲ, ಅಲ್ಲ ನಿನ್ನ ಗಂಡನ ಮನೆ ನಿನಗೆ ಸ್ಥಿರವಾಗಿರ್ತಕ್ಕಂಥ ಮನೆ ಐತಿ. ಅತ್ತಿ ಮಾವನಿ ತಾಯಿ ತಂದೆ ಐತಿ ತಿಳಿ, ಗಂಡನಿ ದೇವರತ್ತೆ ತಿಳಿ. ಅವ್ರ ಸೇವಾ ನೀ ಮಾಡಿದೆ ಅಂದ್ರೆ ನೀವು ಮುಕ್ತಿ ಮಂದಿರಕ್ಕೆ ಹೋಗಿ ಮುಡ್ತಿ ಮಗಳ ಅಂತೇಳಿ ಮನ್ಯಾನವ್ರು ಎಲ್ಲರೂ ಮಗಳಿಗೆ ಏನು ಬುದ್ಧಿ ಹೇಳಿ ಗಂಡನ ಮನೆಗೆ ಕಳಿಸಿದ್ರು. ಹೌದಾ? ದೇವರು ಮುಗೀತು, ದಿಂಡ್ರ ಮುಗೀತು, ಎಲ್ಲಾ ಮುಗೀತು. ಮುಗಿದ ಕೂಡಲಿ ಹೆಂಡ್ರ ಮಾರಿ ನೋಡ್ಕೊತ ಮನ್ಯಾಗ ಇರೋದಿರ್ತದ. ಕೆಲ್ಸಕ್ಕೆ ಹೋಗಬೇಕಲ್ಲ, ಮತ್ತ ಕೆಲ್ಸಕ್ಕೆ ಹೋಗ್ಬೇಕಾಗ್ತದ. ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ತಿಳ್ಕೊಂಡು ಹೆಂಡತಿಗೆ ಹೇಳಿ ತಾಯಿ ತಂದಿಗೆ ಹೇಳಿ ಕಂಪ್ನಿಗೆ ಹೊಂಟ. ಆ ಕಂಪನಿಯಾಗ ಕೆಲಸ ಮಾಡಕ್ಕ ನಿಂತ ಕಂಪನಿ ಒಳಗ ಇವನಿಗೆ 7 ಮಂದಿ ದೋಸ್ತರು ಇದ್ರು, ಗೆಳೆಯರಿದ್ರು. ಹೌದು ಹೌದು ಗೆಳೆಯರ ಕೇಳ್ತಾರ ಏನಂತ? ಏ ದೋಸ್ತ ಲಗ್ನರೇ ಬಾರಿ ಆಯ್ತು, ಬಾರಿ ಜಗ್ಗಿ ಮಾಡ್ಕೊಂಡಿ, ಎಲ್ಲಾ ಮುಗಿತ್ತು, ಹೌದು ಲಗ್ನ ಪಾರ್ಟಿ ಯಾವಾಗ ಕೊಡ್ತೀವ ಅಂತ ಕೇಳಿದ್ರ ಅವ್ರು ಗೆಳೆಯರು. ಹೌದು ಅವಾಗ ಇವ ಹೇಳ್ತಾನ ಏನಂತ್ರಿ? ಏ ದೋಸ್ತ ವಿಚಾರ ಮಾಡಕ್ ಹೋಗ್ಬೇಡ್ರಿ, ಕಿಶೆದಾಗ 10,000 ರೂಪಾಯಿ ಅದಾವ, ಇದು ಆಗತ್ತನ ಪಾರ್ಟಿ ಮಾಡಕತ್ರಿ ಅಂದ. ಹೌದು ನಡೀರಿ ಸಾಹೇಬರಿಗೆ ಹೇಳಿ ಸೂಟಿ ಮಾಡಿ ಹೋಗೋಣ ತಿಳ್ಕೊಂಡು ಸಾಹೇಬರಿಗೆ ಹೇಳಿ ಒಂದು ಜಾಗದಾಗ ಪಾರ್ಟಿ ಚಾಲು ಮಾಡಿದ್ರು. ಹೌದು 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 ಎಲ್ಲಾ ಖಂಡ ತಂದ್ರು, ಎಲ್ಲಾ ತಂದು ದಾರು ತಂದ್ರು. ದಾರು ತಂದ್ರು 7 ಗ್ಲಾಸ್ದಾಗ ದಾರು ಹಾಕಿದ್ರು. ಇವನಿಗೆ ಹಿಡ್ಕೊಂಡು 8 ಮಂದಿ ಇದ್ರು. ಇವನಿಗೆ 1 ಗ್ಲಾಸ್ ದಾರು ಹಾಕಿದ್ರು. 8 ಗ್ಲಾಸ್ ಹಾಕಿಬಿಟ್ರು, ಫುಲ್ ದಾರು ಹಾಕಿದ್ರು. ಇವ ಹೇಳ್ತಾನ ಲಗ್ನ ಅದ ಏನಂತ? ದೋಸ್ತ ನನಗ ಬ್ಯಾಡ, ನೀವೇ ಕುಡೀರಿ ಅಂದ. ನಾ ಕುಡಿಯಂಗಿಲ್ಲ. ಅವಾಗ 7 ಮಂದಿ ಹೇಳ್ತಾರ ಅವ್ರು ಏನಂತ್ರಿ? ಏ ದೋಸ್ತ ನೀ ಕುಡಿದ್ರೆ ಪಾರ್ಟಿ, ನೀ ಕುಡಿಲಿಲ್ಲ ಅಂದ್ರೆ ಎಲ್ಲಾ ಪಾರ್ಟಿನ ಎಲ್ಲ ಹಾಳು ಮಾಡ್ತೀವಿ ಅಂದ್ರ ಅವ್ರು. ದೋಸ್ತರ ಮಾತು ಮೀರಬಾರ್ದು ಅಂತ ತಿಳ್ಕೊಂಡು 1 ಗ್ಲಾಸ್ ಕುಡ್ದ, ಮತ್ತೊಂದು ಗ್ಲಾಸ್ ಹಾಕಿದ್ರು. ಅದೊಂದು ಗ್ಲಾಸ್ ಕುಡ್ದ, ಮತ್ತೊಂದು ಗ್ಲಾಸ್ ಹಾಕಿದ್ರು. ಏನು ಮಾಡ್ದ? ಅದೊಂದು ಗ್ಲಾಸ್ 5-6 ಗ್ಲಾಸ್ ಕುಡ್ದ, ಚಿತ್ತ ಹಾರಿ ಬಿತ್ತು ಕಂಪನಿ. ಹೌದಾ? ವಿಷಯ ಹೆಚ್ಚಾಯ್ತು. ಹೆಣ ತಂದು ಮನ್ಯಾಗ ಕಡೆ ಹೋದ್ರು ದೋಸ್ತರು. ಮೇ ತಿಂಗಳದಾಗ 1ನೇ ತಾರೀಕಿಗೆ ಒಂದು ಲಗ್ನ ಆಗಿತ್ತು. ಆ ಮೇ ತಿಂಗಳು ಮುಗಿಯೋದ್ರಾಗ 4 ದಿವಸ ಬಿಟ್ಟು ಒಬ್ಬಂದು ಲಗ್ನ, 4 ದಿವಸ ಬಿಟ್ಟು ಒಬ್ಬಂದು ಲಗ್ನ, ಹಿಂಗ 8 ಮಂದಿದು ಮೇ ತಿಂಗಳದಾಗ ಲಗ್ನ ಆಗಿ ಹೋಯ್ತು. 8 ಪಾರ್ಟಿ ಅದು. ಎಷ್ಟು ಪಾರ್ಟಿ ಅದು? 8 ಪಾರ್ಟಿ ಅದು. ಮೊದಲ ಲಗ್ನ ಆದ ಒಂದು ದಾರು ಕುಡಿಯ ಫುಲ್ ಚಟ ಬಿತ್ತು. ದಾರು ಕುಡಿದ್ರೆ ನಿಂತ ಹತ್ತಿತ್ತು ಇವನಿಗೆ. ದಿನಾಲು ತಾಯಿ ತಂದಿಗೆ ಬೈತಿದ್ದ, ಹೆಂಡತಿ ಹೊಡೆದು ಮೈಯ ನೆಲವು ಎಲ್ಲಾ ಮುರಿದಿಟ್ಟಿದ್ದ. ನೋಡಪ್ಪ ಕುಡುಕುರ್ ಕಂಪನಿ ಅಂತದೈತಿ. ಎಲ್ಲಾ ಮುರಿದಿಟ್ಟಿದ್ದ. ತಾಯಿ ತಂದಿ ಅಂತ ಸಮಯದೊಳಗ ಬಂಗಾರ ಅಂತ 2 ಮಕ್ಕಳು ಹುಟ್ಟದು. ಆ ಮಕ್ಕಳ ಮುಖ ನೋಡಿ ಆಯಿ ಮುತ್ತೆ ವಿಚಾರ ಮಾಡ್ತಾರ. ಏನು ವಿಚಾರ ಮಾಡ್ತಾರ? ಖರೆ ಇವನಿಗೆ ಶೈಲಿ ಬಿಟ್ಟೆ ಅಂದ್ರೆ ಇವ ಸಂಸಾರ ಹಾಳು ಮಾಡ್ಕೊತಾನ, ಪೂರಾ ವಾಗಲಿತ್ತಿ ಮಾಡ್ತಾನ, ಶರೀರ ಹಾಳು ಮಾಡ್ಕೊತಾನ. ಇವನಿಗೆ ಶೈಲಿ ಬಿಡಬಾರ್ದು. 20 ಎಕರೆ ಹೊಲ ಕೊಟ್ಟು ಇವನಿಗೆ ಸಂಸಾರ ಬೆನ್ನಿಗೆ ಹಚ್ಚಬೇಕಂತೇಳಿ ಏನ್ ಮಾಡಿದ್ರು? 20 ಎಕರೆ ಹೊಲ ಕೊಟ್ಟು ಯಪ್ಪ ನೀ ಬ್ಯಾರಿರು ಅಂತೇಳಿ ತಾಯಿ ತಂದಿ ಹೊರಗೆ ಹಾಕಿದ್ರು. ಗಂಡ ಹೆಂಡತಿ ಕೂಡೆ ಸಂಸಾರ ಬೆನ್ನಿಗೆ ಹತ್ತಿಲ್ಲ ಅಂತೇಳಿ. ಖರೆ ಇವೇನು ಸಂಸಾರ ಬೆನ್ನಿಗೆ ಹತ್ತುವಲಿಲ್ಲ, ದಾರದ ಬೆನ್ನಿಗೆ ಹತ್ತದಿವ. ಹೌದು, ದಾರದ ಬೆನ್ನಿ ಹತ್ತದ. 2 ವರ್ಷದಾಗ 20 ಎಕರೆ ಹೊಲ ಮಾರ್ದ, ಒಂದು ಬಿಲ್ಡಿಂಗ್ ಮನಿ ಮಾರ್ದ. ನೋಡು ಊರು ತುಂಬಾ ಸಾಲ ಮಾಡ್ದ. ಯಾರು ಇವನಿಗೆ 10 ರೂಪಾಯಿ ರೊಕ್ಕ ಕೊಡ
ಸಾಲ ಆದ್ರು. ಮತ್ತ ಹೊಲಾನೇ ಆದ ಮೂಲಕ ಎಲ್ಲಿದು ಕೊಡ್ತಾರ ಹೊಲ ರೊಕ್ಕ? ಎಲ್ಲಾನೇ ಆಯ್ತು. ಹೌದು. ಎಲ್ಲಾನೇ ಆಯ್ತು. ದಾರು ಕೂಡ ಚಟ ಫುಲ್ ಇತ್ತು. ಹಾ ಹಾ ಒಂದ್ ದಿವ್ಸ ಬಂದ್ ಹೆಂಡತಿಗೆ ಹೇಳ್ತಾನ, ಏನ